ಹಾಯ್ ಫ್ರೆಂಡ್ಸ್, ಎಲ್ರಿಗೂ ಉತ್ತಮ್ ಗಣೇಶ್ ಚಾನಲ್ಗೆ ಸ್ವಾಗತ. ಫ್ರೆಂಡ್ಸ್, ಇವತ್ತು ನಾನೊಂದು ವೆಡ್ಡಿಂಗ್ ಸ್ಯಾರಿ ಡಿಸೈನ್ನ ತೋರಿಸ್ತಾ ಇದ್ದೀನಿ. ಹಾಗೆ ನೋಡಿ, ಈ ಥರ ಥ್ರೆಡ್ಗೆ ಮೊದಲೇ ಯಾವ ಥರ ಬೀಡ್ಸ್ನ ನಾವು ಪೋಣಿಸಿ ಇಟ್ಕೊಳ್ಳೋದು ಅಂತ ಒಂದು ವಿಡಿಯೋ ಮಾಡಿ ಹಾಕಿದ್ದೀನಿ. ದಯವಿಟ್ಟು ಅಲ್ಲಲ್ಲಿ ಯಾರಿಗಾದ್ರೂ ಗೊತ್ತಿಲ್ಲ ಅಂದರೆ ಅಲ್ಲಿ ವಿಸಿಟ್ ಮಾಡಿ ವಿಡಿಯೋನ ನೋಡಿ. ಬನ್ನಿ ಇವತ್ತಿನ ಡಿಸೈನ್ನ ಸ್ಟಾರ್ಟ್ ಮಾಡ್ತೀನಿ. ಸ್ಟಾರ್ಟ್ ಮಾಡೋಕ್ಕಿಂತ ಮೊದಲು ಯಾರೆಲ್ಲ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ವೋ ಪ್ಲೀಸ್ ಎಲ್ಲರೂ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಹಾಗೆ ಲೈಕ್ ಶೇರ್ ಮಾಡೋದನ್ನು ಕೂಡ ಮರಿಬೇಡಿ. ಫ್ರೆಂಡ್ಸ್ ನೋಡಿ, ಈಗ ಸ್ಟಾರ್ಟ್ ಮಾಡ್ತಾ ಇದ್ದೀನಿ. 6 ಎಳೆ ದಾರ ತೊಗೊಂಡಿದ್ದೀನಿ. ನೀವೇನಾದರೂ ಡೈರೆಕ್ಟಾಗಿ ಸೀರೆಗೆ ಹಾಕೋದಾದರೆ, ಅಂದರೆ ಪ್ರಾಕ್ಟೀಸ್ ಆದಮೇಲೆ ಸೀರೆಗೆ ಹಾಕೋದಾದರೆ 8 ಎಳೆ ದಾರನ ತೊಗೊಳ್ಳಿ. ಈ ಡಿಸೈನ್ಗೆ ಚೆನ್ನಾಗಿ ಕಾಣಿಸುತ್ತೆ. ನೋಡಿ, ನಾನೀಗ ನಾವು ಎವ್ರಿ ಟೈಮ್ ಲಾಕ್ ಮಾಡೋ ಥರನೇ 2 ಟೈಮ್ಸು ಲಾಕ್ ಮಾಡಿದ್ದೀನಿ. ಲಾಕ್ ಮಾಡಿ ಆಗಿದ ತಕ್ಷಣವೇ ನೋಡಿ 2 ಚೈನ್ ಹಾಕ್ಕೊಂಡಿದ್ದೀನಿ. 2 ಚೈನ್ ಹಾಕ್ಕೊಂಡು ನೋಡಿ ಸೂಜಿ ಮೇಲೆ ದಾರ ಹಾಕ್ಕೊಂಡು ನೋಡಿ ಅಲ್ಲೇ ಲಾಕ್ ಪಕ್ಕದಲ್ಲೇ ಹೋಗಿ ದಾರನ ತಂದು ನೋಡಿ ಡಬಲ್ ಕ್ರೋಶೆ, ಮೊದಲು 2ರಲ್ಲಿ 1, ಆಮೇಲೆ 2ರಲ್ಲಿ 1. ಈ ಥರ ಒಂದು ಡಬಲ್ ಕ್ರೋಶೆ ಆಗಿದ ತಕ್ಷಣ ನೋಡಿ, ಒಂದು ಡಬಲ್ ಕ್ರೋಶೆ ಆಗಿದ ತಕ್ಷಣವೇ ನಾನು ಇಲ್ಲಿ ಒಂದು ಬೀಡನ್ನ ಬಿಟ್ಕೊಳ್ತಾ ಇದ್ದೀನಿ. ನೋಡಿ, ಥ್ರೆಡ್ಡಿಂದ ಡೈರೆಕ್ಟಾಗಿ ಈ ಥರ ಬೀಡನ್ನ ಬಿಟ್ಕೊಳ್ತಾ ಇದ್ದೀನಿ. ಬಿಟ್ಕೊಂಡು ನೋಡಿ ಸೂಜಿ ಮೇಲೆ ದಾರ ಹಾಕ್ಕೊಂಡು ನೋಡಿ ಇಲ್ಲೇ ಇದ್ರ ಪಕ್ಕದಲ್ಲೇ ಹೋಗಿ ದಾರನ ತರ್ತೀನಿ. ತಂದಾಗ ನೋಡಿ ಬೀಡನ್ನ ನಾವು ಈ ಥರ ಮುಂದೆ ಮಾಡ್ಕೋಬೇಕು, ಇಲ್ಲಾಂದ್ರೆ ಅದು ಹಿಂದೆ ಹೋಗ್ಬಿಡುತ್ತೆ. ನಾವು ಮುಂದೆ ಈ ಥರ ಪಾಸ್ ಮಾಡ್ಕೋಬೇಕು. ಮಾಡಿಕೊಂಡು ನೋಡಿ ಮತ್ತೆ ಇದನ್ನು 2ರಲ್ಲಿ 1, ಆಮೇಲೆ 2ರಲ್ಲಿ 1. ಈಗ ಮತ್ತೆ ಇದ್ರ ಪಕ್ಕದಲ್ಲೇ ಇನ್ನೊಂದು ಸತಿ ಡಬಲ್ ಕ್ರೋಶೆನ ಮಾಡ್ತೀನಿ. ನೋಡಿ, ಸೂಜಿ ಮೇಲೆ ದಾರ ಹಾಕ್ಕೊಂಡು ಹೋಗಿ ಅದ್ರ ಪಕ್ಕದಲ್ಲೇ ಹೋಗಿ ದಾರನ ತಂದು ಡಬಲ್ ಕ್ರೋಶೆ ಮಾಡಿದೆ. ನೋಡಿ ಈ ಥರ ಕಾಣಿಸುತ್ತೆ. ಇವಾಗ ಮತ್ತೆ ನಾನು 1 2 3 ಚೈನ್ನ ಹಾಕ್ಕೊಂಡಿದ್ದೀನಿ. 3 ಚೈನ್ ಹಾಕ್ಕೊಂಡು ನೋಡಿ ಸೂಜಿ ಮೇಲೆ ದಾರ ಹಾಕ್ಕೊಂಡು ಕರೆಕ್ಟಾಗಿ ಇದು ಎಲ್ಲಿಗೆ ಬರುತ್ತೋ ಅಲ್ಲಿಗೆ ನೋಡಿ, ಎಲ್ಲಿಗೆ ಬರುತ್ತೋ ಅಲ್ಲಿಗೆ ಹೋಗಿ ನೋಡಿ ದಾರನ ತಂದು ಡಬಲ್ ಕ್ರೋಶೆ ಮಾಡ್ತೀನಿ. ನೋಡಿ, ಮೊದಲು 2ರಲ್ಲಿ 1, ಆಮೇಲೆ ಮತ್ತೆ 2ರಲ್ಲಿ 1. ಒಂದು ಡಬಲ್ ಕ್ರೋಶೆ ಆಗಿದ ತಕ್ಷಣ ನೋಡಿ ಮತ್ತೆ ಇನ್ನೊಂದು ಬೀಡನ್ನ ನಾನು ಈ ಥರ ಬಿಡ್ತಾ ಇದ್ದೀನಿ. ಬಿಟ್ಬಿಟ್ಟು ಮತ್ತೆ ಸೂಜಿ ಮೇಲೆ ದಾರ ಹಾಕ್ಕೊಂಡು ನೋಡಿ ಇಲ್ಲೇ ಪಕ್ಕದಲ್ಲೇ ಹೋಗಿ ಅದ್ರ ಪಕ್ಕದಲ್ಲೇ ಹೋಗಿ ದಾರನ ತರ್ತೀನಿ. ತಂದಾಗ ನೋಡಿ ಬೀಡ್ ಆಟೋಮೆಟಿಕ್ ಅದು ಮುಂದೆ ಬರುತ್ತೆ. ಕೆಲವೊಂದು ಸತಿ ಬರಲ್ಲ, ಆಗ ನಾವೇ ಅದನ್ನು ಈ ಥರ ಮುಂದ್ಗಡೆ ತಂದ್ಕೋಬೇಕು. ತಂದು ನೋಡಿ ಮತ್ತೆ ಡಬಲ್ ಕ್ರೋಶೆ, ಮತ್ತೆ ಅದ್ರ ಪಕ್ಕದಲ್ಲೇ ಇನ್ನೊಂದು ಸತಿ ಕೂಡ ಡಬಲ್ ಕ್ರೋಶೆ. ಇದು ಸ್ವಲ್ಪ ಡಿಸೈನ್ಗೆ ತುಂಬ ವರ್ಕ್ ಇದೆ ಫ್ರೆಂಡ್ಸ್. ಟೈಮ್ ಕೂಡ ಜಾಸ್ತಿ ಬೇಕಾಗುತ್ತೆ ಇದಕ್ಕೆ. ಒಂದೇ ದಿನದಲ್ಲಿ ಆಗಲ್ಲ ಇದು, 2 ದಿನ ಬೇಕೇ ಬೇಕಾಗುತ್ತೆ. ನೋಡಿ, ಅದಕ್ಕೆ ನಾನು ಇದಕ್ಕೆ ಜಾಸ್ತಿ ಲಾಂಗ್ ತೋರಿಸಲ್ಲ, ಸ್ವಲ್ಪ ಸ್ವಲ್ಪನೇ ಹಾಕ್ಬಿಟ್ಟು ತೋರಿಸ್ತೀನಿ ನಿಮಗೆ ಅರ್ಥ ಆಗೋ ರೀತಿಯಲ್ಲೇ. ನೋಡಿ, ಈಗ ಅದಾಗಿದ ತಕ್ಷಣ ಮತ್ತೆ 3 ಚೈನ್ ಹಾಕ್ಕೊಂಡು ಕರೆಕ್ಟಾಗಿ ಎಲ್ಲಿಗೆ ಬರುತ್ತೋ ಅಲ್ಲಿಗೆ ಲಾಕ್ ಮಾಡ್ಕೊಳ್ತೀನಿ. ನೋಡಿ, ಇಲ್ಲಿಗೆ ಬರ್ತಾ ಇದೆ, ಕರೆಕ್ಟಾಗಿ ಅಲ್ಲಿಗೆ ನಾನು ಲಾಕ್ ಮಾಡ್ಕೊಳ್ತಾ ಇದ್ದೀನಿ. ಈಗ ಮತ್ತೆ ಒಂದು ಬೀಡನ್ನ ಬಿಡ್ತಾ ಇದ್ದೀನಿ. ನೋಡಿ, ಒಂದು ಬೀಡನ್ನ ಬಿಟ್ಟು ಸೂಜಿ ಮೇಲೆ ದಾರ ಹಾಕ್ಕೊಂಡು ನೋಡಿ ಅದ್ರ ಪಕ್ಕದಲ್ಲೇ ಹೋಗಿ ದಾರನ ತಂದು ಈ ಥರ ಫಸ್ಟು ನಾನು ಬೀಡನ್ನ ನೋಡಿ ಈ ಥರ ಮುಂದೆ ಪಾಸ್ ಮಾಡಿಕೊಂಡು ಆಮೇಲೆ ಮತ್ತೆ ಡಬಲ್ ಕ್ರೋಶೆ ಮಾಡ್ತೀನಿ. ಅದ್ರ ಪಕ್ಕದಲ್ಲೇ ಇನ್ನೊಂದು ಸತಿ ಕೂಡ ಡಬಲ್ ಕ್ರೋಶೆ ಮಾಡ್ತೀನಿ. ಈಗ ಇದೇ ಥರನೇ ನಾವು ವರ್ಕ್ನ ಕಂಟಿನ್ಯೂ ಮಾಡ್ಕೊಂಡು ಹೋಗಬೇಕು ಫ್ರೆಂಡ್ಸ್. ನೋಡಿ, ಸ್ಟಾರ್ಟಿಂಗಲ್ಲಿ ಈ ಥರ ಇದೆ ನೋಡಿ, 3 ಚೈನ್ ಹಾಕ್ಕೊಳ್ಳೋದು, ಮತ್ತು ಈ ಥರ 3 ಕಂಬ. ನೋಡಿ, ಫಸ್ಟ್ ಒಂದು ಕಂಬ ಆಗಿದ ತಕ್ಷಣ ಬೀಡ್ ಇನ್ಸರ್ಟ್ ಮಾಡ್ಕೊಂಡು ಅಲ್ಲೊಂದು ಡಬಲ್ ಕ್ರೋಶೆ ಮಾಡ್ತೀವಿ. ಅದಾದಮೇಲೆ ಒಂದು ಡಬಲ್ ಕ್ರೋಶೆ. ಈ ಥರ ಟೋಟಲಿ ಇಲ್ಲಿ 3 ಡಬಲ್ ಕ್ರೋಶೆ ಆಗುತ್ತೆ. ಬೀಡ್ ಇನ್ಸರ್ಟ್ ಮಾಡಿದ್ದೀವಲ್ವ ಅದನ್ನು ಸೇರಿಸ್ಕೊಂಡು 3 ಡಬಲ್ ಕ್ರೋಶೆ ಆಗುತ್ತೆ. ಆಮೇಲೆ ಮತ್ತೆ 3 ಚೈನ್ ಹಾಕ್ಕೊಳ್ಳೋದು, ಮತ್ತೆ ಒಂದು ಡಬಲ್ ಕ್ರೋಶೆ ಮಾಡಿ ಬೀಡ್ ಇನ್ಸರ್ಟ್ ಮಾಡಿ ಮತ್ತೆ ಒಂದು ಡಬಲ್ ಕ್ರೋಶೆ ಮಾಡ್ಕೊಳ್ಳೋದು. ಇದೇ ಥರ ವರ್ಕ್ನ ಕಂಟಿನ್ಯೂ ಮಾಡ್ಕೊಂಡು ಹೋಗಿ ನಾನೀಗ ಇದು ಇನ್ನೊಂದಷ್ಟು ಹಾಕ್ಬಿಟ್ಟು ಸೆಕೆಂಡ್ ಸ್ಟೆಪ್ನ ಸ್ಟಾರ್ಟ್ ಮಾಡ್ತೀನಿ. ಫ್ರೆಂಡ್ಸ್ ನೋಡಿ, ಈಗ ನಾನು ಇಷ್ಟು ಹಾಕ್ಕೊಂಡು ನೋಡಿ ಇಷ್ಟು ಹಾಕ್ಕೊಂಡು ಇಲ್ಲಿ ಎಂಡ್ ಮಾಡ್ಕೊಂಡಿದ್ದೀನಿ. ಕೊನೆಗೆ 2-3 ಚೈನ್ಸ್ ಹಾಕ್ಕೊಂಡು ಎಕ್ಸ್ಟ್ರಾ ಕಟ್ ಮಾಡ್ಕೊಂಡಿದ್ದೀನಿ ದಾರಾನ. ಈಗ ಬನ್ನಿ ಸೆಕೆಂಡ್ ಸ್ಟೆಪ್ನ ಸ್ಟಾರ್ಟ್ ಮಾಡ್ತೀನಿ. ಫ್ರೆಂಡ್ಸ್, ಈಗ ನಾನು ಸೆಕೆಂಡ್ ಸ್ಟೆಪ್ಗೆ ನೋಡಿ ಬೇರೆ ಕಲರ್ನ ತೊಗೊಂಡಿದ್ದೀನಿ. ನೀವು ಕಲರ್ಸು ಸೀರೆನಲ್ಲಿ ಯಾವ ಕಲರ್ಸ್ ಬಂದಿರುತ್ತೋ ಆ ಕಲರ್ಸ್ ನೋಡಿಕೊಂಡು ತೊಗೊಳ್ಳಿ ಫ್ರೆಂಡ್ಸ್. ಈಗ ನೋಡಿ ಈ ಕಲರ್ನ ತೊಗೊಂಡಿದ್ದೀನಿ. ನಾವು ಸ್ಟಾರ್ಟಿಂಗಲ್ಲಿ 2 ಸತಿ ಡಬಲ್ ಕ್ರೋಶೆ ಚೈನ್ ಹಾಕಿದ್ದೀವಲ್ವ, 2 ಚೈನು ಪಕ್ಕದಲ್ಲಿ ಒಂದು ಡಬಲ್ ಕ್ರೋಶೆ ಮಾಡಿದ್ದೀವಿ. ನೋಡಿ, ಈ ಚೈನ್ ಮತ್ತು ಕಂಬದ 2ರ ಮಧ್ಯೆ ಹೋಗಿ ನೋಡಿ ಈ ಥರ ದಾರ ಅಂತಂದು ಈ ಥರ ಲಾಕ್ ಮಾಡ್ತೀನಿ. ಸಿಂಗಲ್ ಕ್ರೋಶೆ ಥರ ಲಾಕ್ ಮಾಡ್ತೀನಿ. ಲಾಕ್ ಮಾಡಿಬಿಟ್ಟು ಈಗ ನಾನು ಮತ್ತೆ 3 ಚೈನ್ ಹಾಕ್ಕೋತೀನಿ. 1 2 3 ಚೈನ್ ಹಾಕ್ಕೊಂಡು ಫ್ರೆಂಡ್ಸ್ ನೋಡಿ ಈಗ ಇಲ್ಲೇ 3 ಚೈನ್ನ ಗ್ಯಾಪ್ ಏನಿದೆ ಅಲ್ಲಿ ಹೋಗಿ ನೋಡಿ ಸೂಜಿ ಮೇಲೆ ದಾರ ಹಾಕ್ಕೊಂಡು ಈ 3 ಚೈನ್ ಒಳಗಡೆ ಹೋಗಿ ದಾರ ಅಂತಂದು ಮತ್ತೆ ಡಬಲ್ ಕ್ರೋಶೆಸ್ನ
ಸ್ಟಾರ್ಟ್ ಮಾಡಬೇಕು ನಾವು. ನೋಡಿ ಒಂದು ಡಬಲ್ ಕ್ರೋಶೆ ಆಯಿತು. ಒಂದು ಡಬಲ್ ಕ್ರೋಶೆ ಆಗಿದ ತಕ್ಷಣ ನೋಡಿ ಒಂದು ಬೀಡನ್ನ ಬಿಟ್ಕೊಳ್ತಾ ಇದ್ದೀನಿ. ಒಂದು ಬೀಡನ್ನ ಬಿಟ್ಟು ಮತ್ತೆ ಸೂಜಿ ಮೇಲೆ ದಾರ ಹಾಕ್ಕೊಂಡು ನೋಡಿ ಅದ್ರ ಪಕ್ಕದಲ್ಲೇ ಹೋಗಿ ದಾರನ ತಂದು ನೋಡಿ ಈ ಥರ ಬೀಡ್ ಯಾವಾಗಲೂ ಇದು ಮುಂದೆ ಬರಬೇಕು. ಬಂದಿದ ತಕ್ಷಣ ನೋಡಿ ಡಬಲ್ ಕ್ರೋಶೆ. ನೋಡಿ ಇದು ಬೀಡ್ಸ್ಗಳು ಆಗಾಗ ಸ್ವಲ್ಪ ಅಡ್ಡಡ್ಡ ಬರ್ತಾ ಇರುತ್ತೆ, ಸರಿ ಮಾಡ್ಕೊಂಡ್ರಿ. ನೋಡಿ ಈಗ ಇದು ಲಾಕ್ ಆಗಿದ ತಕ್ಷಣ ಇದ್ರ ಪಕ್ಕದಲ್ಲೇ ಇನ್ನೊಂದು ಸರ್ತಿ ಮತ್ತೆ ಒಂದು ಡಬಲ್ ಕ್ರೋಶೆ. ಗೊತ್ತಾಯ್ತಲ್ವ? ನೋಡಿ ಈ ಥರ ಕಾಣಿಸುತ್ತೆ. ಈಗ ಮತ್ತೆ 3 ಚೈನ್ ಹಾಕ್ಕೊಂಡು ಮತ್ತೆ ಸೂಜಿ ಮೇಲೆ ದಾರ ಹಾಕ್ಕೊಳ್ಳೋದು. ಮತ್ತೆ ಈ 3 ಚೈನ್ ಒಳಗಡೆ ಹೋಗಿ ದಾರ ಅಂತಂದು ಮತ್ತೆ ನೋಡಿ ಈ ಥರ ಡಬಲ್ ಕ್ರೋಶೆ. ಈಗ ಮತ್ತೆ ಒಂದು ಬೀಡನ್ನ ಇನ್ಸರ್ಟ್ ಬಿಡ್ತಾ ಇದ್ದೀನಿ. ನೋಡಿ ಈ ಥರ ಬೀಡನ್ನ ಬಿಟ್ಕೊಂಡು ಸೂಜಿ ಮೇಲೆ ದಾರ ಹಾಕ್ಕೊಂಡು ನೋಡಿ ಅದೇ ಚೈನ್ ಒಳಗಡೆ ಹೋಗಿ ದಾರ ಅಂತಂದು ನೋಡಿ ಈ ಬೀಡನ್ನ ಈ ಥರ ಮುಂದೆ ಸರಿಸ್ಕೊಂಡ್ಬಿಟ್ಟು ಡಬಲ್ ಕ್ರೋಶೆ. ಇನ್ನೂ ಒಂದು ಸರ್ತಿ ಕೂಡ ನೋಡಿ ಸೂಜಿ ಮೇಲೆ ದಾರ ಹಾಕ್ಕೊಂಡು ಮತ್ತೆ ಇದ್ರ ಪಕ್ಕದಲ್ಲೇ ಡಬಲ್ ಕ್ರೋಶೆ. ಈಗ ಮತ್ತೆ ನಾನು 3 ಚೈನ್ನ ಹಾಕ್ಕೊಳ್ತೀನಿ. 1 2 3 ಚೈನ್ಸ್ ಹಾಕ್ಕೊಂಡು ಸೂಜಿ ಮೇಲೆ ದಾರ ಹಾಕ್ಕೊಂಡು ನೋಡಿ ಮತ್ತೆ ನೆಕ್ಸ್ಟು 3 ಚೈನ್ ಏನು ಕಾಣಿಸ್ತಾ ಇದೆ ಅಲ್ವಾ, ನೋಡಿ ಇಲ್ಲಿ ಕಾಣಿಸ್ತಾ ಇದೆ ಅಲ್ವಾ, ಇಲ್ಲಿ ಹೋಗ್ಬಿಟ್ಟು ದಾರ ಅಂತಂದು ಮತ್ತೆ ಡಬಲ್ ಕ್ರೋಶೆ ಮಾಡ್ತೀನಿ. ನೋಡಿ ಸ್ವಲ್ಪ, ಯಾಕಂದರೆ ಇದಕ್ಕೆ ಟೈಮ್ ಜಾಸ್ತಿ ಬೇಕಾಗುತ್ತೆ ಫ್ರೆಂಡ್ಸ್. ಇದು ಡಿಸೈನು ತುಂಬ ಇದೆ, ಒಂದು 5-6 ಸ್ಟೆಪ್ಪಲ್ಲಿ ಹಾಕ್ಬೋದು. ನೋಡಿ ಈ ಥರ ಡಬಲ್ ಕ್ರೋಶೆ. ನೋಡಿ ಇದೇ ಥರ ಕಂಟಿನ್ಯೂ ಮಾಡ್ಕೊಂಡು ಹೋಗಬೇಕು ಫ್ರೆಂಡ್ಸ್. ಇದನ್ನು ಕೂಡ ವಿಡಿಯೋ ಜಾಸ್ತಿ ಲೆಂತ್ ಆಗುತ್ತೆ ಅಂತ ನಾನು ಇದನ್ನೇ ಸ್ವಲ್ಪ ನಿಧಾನಕ್ಕೆ ನಿಮಗೆ ಅರ್ಥ ಆಗೋ ರೀತಿಯಲ್ಲಿ ಹೇಳಿದ್ದೀನಿ. ನೋಡಿ ಈ ಥರ ಕಾಣಿಸ್ತಾ ಇದೆ. ಈಗ ಇದೇ ಥರ ಫುಲ್ ಸೀರೆನ ಕಂಟಿನ್ಯೂ ಮಾಡಿಕೊಂಡು ಹೋಗಬೇಕು. ನಾನೀಗ ಇದನ್ನು ಕಂಪ್ಲೀಟ್ ಮಾಡಿಬಿಟ್ಟು ತೋರಿಸ್ತೀನಿ ಫ್ರೆಂಡ್ಸ್. ನೋಡಿ ಈಗ ನಾನು 3rd ಸ್ಟೆಪ್ನ ಸ್ಟಾರ್ಟ್ ಮಾಡ್ತಾಯಿದ್ದೀನಿ. 3rd ಸ್ಟೆಪ್ಪು ಅಂದರೆ ಇವಾಗ ನಾನು ಆರ್ಚ್ನ ಸ್ಟಾರ್ಟ್ ಮಾಡ್ತೀನಿ ಫ್ರೆಂಡ್ಸ್. ನೋಡಿ ಈ ಥರ ನಾನು ಎಂಡಿಂಗಲ್ಲಿ ಈ ಥರ ನೋಡಿ ನಾಟ್ ಹಾಕಿ ಅದನ್ನು ಇದು ಮಾಡಿದ್ದೀನಿ. ನಿಮಗೆ ಇನ್ನೂ ಒಂದು ಸ್ಟೆಪ್ ಇದೇ ಥರ ಬೇಕಂದರೆ ನೋಡಿ, ನಾವು ಈ 2nd ಸ್ಟೆಪ್ನ ಹೇಗೆ ಲಾಕ್ ಮಾಡಿಕೊಂಡು ಸ್ಟಾರ್ಟ್ ಮಾಡಿದ್ದೀವಲ್ವ ಅದೇ ಥರ ನೀವು 3rd ಸ್ಟೆಪ್ನೂ ಕೂಡ ಇದೇ ಥರ ಹಾಕೋಬೋದು. ಬಟ್ ನಾನು 2 ಸ್ಟೆಪ್ಪನ್ನೇ ಇಲ್ಲಿ ಸಾಕು ಮಾಡ್ತಾಯಿದ್ದೀನಿ. ಈಗ 3ನೇ ಸ್ಟೆಪ್ನ ಸ್ಟಾರ್ಟ್ ಮಾಡ್ತಾಯಿದ್ದೀನಿ. ನೋಡಿ ಇಲ್ಲೇ ಇದೇನು ಕಾಣಿಸ್ತಾ ಇದೆ ಅಲ್ವಾ, ಈ ಲಾಕ್ ಮೇಲಾಗಲಿ ಅಥವಾ ಈ ಲಾಕ್ ಮೇಲಾಗಲಿ ಒಂದು ಸರ್ತಿ ಲಾಕ್ ಮಾಡ್ಕೊಳ್ಳೋಣ. ನಾನು ಸ್ಟಾರ್ಟಿಂಗ್ ಇಲ್ಲಿ ಲಾಕ್ ಮಾಡ್ಕೊಳ್ತೀನಿ. ಮಾಡಿಕೊಂಡು ನೋಡಿ ಇವಾಗ ಇದೇನು 3 ಚೈನ್ ಕಾಣಿಸ್ತಾ ಇದೆ ಅಲ್ವಾ, ನೋಡಿ 2nd ಸ್ಟೆಪ್ಪು 3 ಚೈನ್ ಕಾಣಿಸ್ತಾ ಇದೆ ಅಲ್ವಾ, ವೈಟ್ ಕಲರ್ ಥ್ರೆಡ್ಡು. ಆ ಥ್ರೆಡ್ ಒಳಗಡೆ ನಾನು ಸಿಂಗಲ್ ಕ್ರೋಶೆಸ್ನ ಮಾಡ್ತೀನಿ. ಎಷ್ಟು ಸಿಂಗಲ್ ಕ್ರೋಶೆಸ್ ಆಗುತ್ತೋ ನೀವು ಅಷ್ಟನ್ನು ಮಾಡ್ಕೊಳ್ಳಿ. 3 ಅಥವಾ 4 ಹಿಡಿಸ್ಬೋದು. ಅಷ್ಟು ಸರ್ತಿ ನೀವು ಸಿಂಗಲ್ ಕ್ರೋಶೆಸ್ನ ಮಾಡ್ಕೊಳ್ಳಿ. ನೋಡಿ ಈಗ ನನಗೆ 4 ಟೈಮು ಸಿಂಗಲ್ ಕ್ರೋಶೆಸ್ ಆಯಿತು. 4 ಟೈಮ್ ಸಿಂಗಲ್ ಕ್ರೋಶೆ ಆಗಿದ ತಕ್ಷಣ 4 ಚೈನ್ 1 2 3 4 ಚೈನ್ ಹಾಕ್ಕೊಂಡು ನೋಡಿ ನೆಕ್ಸ್ಟ್ ಈ 3 ಚೈನಿಗೆ ಗ್ಯಾಪ್ ಏನಿದೆಯಲ್ಲ ಇಲ್ಲಿ ಹೋಗಿ ಲಾಕ್ ಮಾಡ್ತೀನಿ. ಮತ್ತು ಈಗ ಇನ್ನೊಂದು ಸರ್ತಿ 4 ಚೈನ್ 1 2 3 4 ಮತ್ತೆ ಒಂದು ಸರ್ತಿ 4 ಚೈನ್ ಹಾಕ್ಕೊಂಡು ನೋಡಿ ಈ ಮತ್ತೆ ನೆಕ್ಸ್ಟ್ 3 ಚೈನ್ ಕಾಣಿಸ್ತಾ ಇದೆ ಅಲ್ವಾ, ಅಲ್ಲಿ ಹೋಗಿ ದಾರ ಅಂತಂದು ನೋಡಿ ಲಾಕ್ ಮಾಡ್ತೀನಿ. ಸ್ಟಾರ್ಟಿಂಗಲ್ಲಿ 2 ಟೈಮ್ಸು 4 ಚೈನ್ ಹಾಕಿ ಲಾಕ್ ಮಾಡಿದ್ದೀನಿ ಫ್ರೆಂಡ್ಸ್. ಈಗ ನೋಡಿ 6 ಚೈನ್ ಹಾಕೋಬೇಕು. 3 4 5 6 ಚೈನ್ ಹಾಕ್ಕೊಂಡು ನೋಡಿ ಯಾವ ಚೈನು ಮಿಸ್ ಮಾಡಬೇಡಿ ಫ್ರೆಂಡ್ಸ್, ಹಾಗೆ ಕಂಟಿನ್ಯೂಸ್ ಆಗಿ ಹಾಕ್ಕೊಂಡು ಹೋಗಬೇಕು ಎಲ್ಲ ಚೈನ್ ಒಳಗಡೆನೂ. 6 ಚೈನ್ ಹಾಕಿದ್ದೀನಿ. ಈಗ 6 ಚೈನು ಕೂಡ ನೋಡಿ ಇದ್ರ ಪಕ್ಕದಲ್ಲೇ ಇರೋ 3 ಚೈನ್ ಒಳಗಡೆ ಹೋಗಿ ದಾರ ಅಂತಂದು ಲಾಕ್ ಮಾಡ್ತೀನಿ. ಮತ್ತು ಈಗ 4 ಚೈನ್ಸ್ ಹಾಕ್ತೀನಿ. 1 2 3 4 ನೆಕ್ಸ್ಟ್ 3 ಚೈನ್ ಒಳಗಡೆ ಹೋಗಿ ದಾರ ಅಂತಂದು ಮತ್ತೆ ಲಾಕು, ಮತ್ತೆ 4 ಚೈನ್ ಆಯಿತು. ನೋಡಿ ನೆಕ್ಸ್ಟ್ 3 ಚೈನ್ ಒಳಗಡೆ ಹೋಗಿ ದಾರ ಅಂತಂದು ಲಾಕು, ಮತ್ತು 1 2 3 4 ನೋಡಿ ನೆಕ್ಸ್ಟ್ ಮತ್ತೆ 3 ಚೈನ್ ಒಳಗಡೆ ಹೋಗಿ ದಾರ ತಂದು ಲಾಕ್ ಮಾಡ್ತೀವಿ. ಈಗ 6 1 2 3 4 5 6 ಸಾರಿ ನೋಡಿ ಫ್ರೆಂಡ್ಸ್. ಈಗ ನಾನು ಮತ್ತೆ 6 ಚೈನ್ನ ಹಾಕ್ಕೊಂಡು ನೋಡಿ ನೆಕ್ಸ್ಟ್ 3 ಚೈನ್ ಗ್ಯಾಪ್ ಒಳಗಡೆ ಹೋಗಿ ದಾರ ಅಂತಂದು ಲಾಕ್ ಮಾಡ್ತೀನಿ.
ಇದೇ ಥರ ಫುಲ್ ಬೇಸ್ ಲೈನ್ ಅಲ್ಲ, ಈ ಸ್ಟೆಪ್ನ ಥರ್ಡ್ ಸ್ಟೆಪ್ನ ಕಂಟಿನ್ಯೂ ಮಾಡ್ಕೊಂಡು ಹೋಗಬೇಕು ಫ್ರೆಂಡ್ಸ್. ನೋಡಿ ಸ್ಟಾರ್ಟಿಂಗಲ್ಲಿ ಮಾತ್ರ 2 ಟೈಮ್ಸ್ 4 ಚೈನು, ಆಮೇಲೆ 6 ಚೈನು, ಮಧ್ಯದಲ್ಲಿ 3 ಟೈಮ್ಸ್ 4 ಚೈನ್ ಹಾಕಬೇಕು ಫ್ರೆಂಡ್ಸ್. ನೋಡಿ ಮಧ್ಯದಲ್ಲಿ 1 2 3 ಟೈಮ್ಸ್ 4 ಚೈನು ಮತ್ತು 6 ಚೈನ್, 3 ಟೈಮ್ಸ್ 4 ಚೈನ್ 6 ಚೈನ್, 3 ಟೈಮ್ಸ್ 4 ಚೈನ್ ಮತ್ತು 6 ಚೈನ್. ಇದೇ ಥರ ಕಂಟಿನ್ಯೂ ಮಾಡ್ಕೊಂಡು ಹೋಗಿ ನಾನು ಇದನ್ನು ಇನ್ನೊಂದಷ್ಟು ಹಾಕಿ ಮತ್ತೆ ಸ್ಟಾರ್ಟ್ ಮಾಡ್ತೀನಿ ಫ್ರೆಂಡ್ಸ್. ಈಗ ನೋಡಿ ನಾನು ಇದನ್ನು ಈ ಥರ ಚೈನ್ಸ್ ಹಾಕೋದನ್ನ ಕಂಪ್ಲೀಟ್ ಮಾಡಿದ್ದೀನಿ. ನೋಡಿ ಎಂಡಿಂಗಲ್ಲಿ ಈ ಥರ ಚೈನ್ಸ್ ಆಗಿದ ತಕ್ಷಣವೇ ಇಲ್ಲಿ ಲಾಕ್ ಮಾಡ್ಕೊಂಡಿದ್ದೀನಿ. ನೋಡಿ ಈ ಥರ ಇಲ್ಲಿ ಲಾಕ್ ಮಾಡ್ಕೊಂಡಿದ್ದೀನಿ. ಆ್ಯಕ್ಚುಲಿ ಎಂಡಿಂಗಲ್ಲಿ ನೋಡಿ 2 ಟೈಮ್ಸ್ 4 ಚೈನ್ ಬರಬೇಕಿತ್ತು, ನನಗೆ 3 ಟೈಮ್ಸ್ ಬಂದಿದೆ. ಬಟ್ ಓಕೆ, ಇಲ್ಲಿ 2 ಟೈಮ್ಸ್ ಕುಚ್ಚು ಕಟ್ಕೊಂಬಿಡೋಣ. ಕೆಲವೊಂದು ಸತಿ ಹಾಗೆ ಬಂದುಬಿಡುತ್ತೆ, ಏನೂ ಮಾಡೋಕ್ಕಾಗಲ್ಲ. 2 ಸತಿ ಸಿಂಗಲ್ ಕ್ರೋಶೆ 4 ಚೈನ್ ಬಂದರೆ ಸರಿ, ಇಲ್ಲಾಂದರೆ ಕುಚ್ಚು ಕಟ್ಕೊಳ್ಳೋಣ. ಈಗ ನೋಡಿ ಇದ್ರ ಮೇಲೆ 4ನೇ ಸ್ಟೆಪ್ನ ನಾನು ಸ್ಟಾರ್ಟ್ ಮಾಡ್ತಾಯಿದ್ದೀನಿ. ನೋಡಿ ಈಗ 4ನೇ ಸ್ಟೆಪ್ನ ನಾನು ಸ್ಟಾರ್ಟ್ ಮಾಡ್ತಾಯಿದ್ದೀನಿ. ನೋಡಿ ಇಲ್ಲಿ ನಾವು ಈ 3 ಚೈನ್ಗೆ 4 ಟೈಮ್ಸ್ ಸಿಂಗಲ್ ಕ್ರೋಶೆ ಏನು ಮಾಡಿದ್ದೀವಲ್ವ, ಅಲ್ಲಿ ಕೊನೆಯ ಸಿಂಗಲ್ ಕ್ರೋಶೆ ಇರುತ್ತೆ. ನೋಡಿ ಇಲ್ಲಿ ಕೊನೆಯ ಸಿಂಗಲ್ ಕ್ರೋಶೆ ಇರುತ್ತೆ, ಅಲ್ಲಿ ಹೋಗಿ ನೋಡಿ ಈ ಥರ ದಾರನ ತಂದು ಲಾಕ್ ಮಾಡ್ಕೊಳ್ತಾ ಇದ್ದೀನಿ. ನೋಡಿ ಲಾಕ್ ಮಾಡ್ಕೊಂಡು ಈಗ 4 ಚೈನ್ಸ್ ಹಾಕೋತೀನಿ. 1 2 3 4 ಚೈನ್ಸ್ ಹಾಕ್ಕೊಂಡು ನೋಡಿ ಇದೇ ಲಾಕ್ ಮೇಲೆ ನಾನು ಲಾಕ್ ಮಾಡ್ಕೊಳ್ತೀನಿ. ಲಾಕ್ ಮೇಲೆ ಲಾಕ್ ಮಾಡ್ಕೊಂಡಿದ್ದೀನಿ. ಈಗ ಈ ಪಕ್ಕದಲ್ಲಿ ಇನ್ನೊಂದು 4 ಚೈನ್ ಇದೆ ಅಲ್ವಾ, ಅದರೊಳಗಡೆ 2 ಟೈಮ್ಸ್ ನಾನು ಸಿಂಗಲ್ ಕ್ರೋಶೆನ ಮಾಡ್ಕೊಳ್ತೀನಿ. ನೋಡಿ 2 ಟೈಮ್ಸು ಸಿಂಗಲ್ ಕ್ರೋಶೆ ಕೂಡ ಆಯಿತು. ಆಗಿದ ತಕ್ಷಣ ನೋಡಿ ಇಲ್ಲಿಂದಾನೇ ನಾವು ಸೂಜಿ ಮೇಲೆ 2 ಟೈಮ್ಸ್ ನೋಡಿ 2 ಟೈಮ್ಸ್ ದಾರ ಹಾಕ್ಕೊಂಡು ಈ 6 ಚೈನ್ ಏನಿದೆ ಅಲ್ವಾ, 6 ಚೈನ್ ಒಳಗಡೆ ಹೋಗಿ ದಾರ ಅಂತಂದು ನೋಡಿ ಈ ಥರ ನಾವು ತ್ರಿಬಲ್ ಕ್ರೋಶೆನ ಮಾಡ್ಕೋಬೇಕು. ನೋಡಿ ಈ ಥರ ತ್ರಿಬಲ್ ಕ್ರೋಶೆನ ಮಾಡ್ಕೋಬೇಕು. ನೋಡಿ ಸೂಜಿ ಮೇಲೆ 2 ಸತಿ ದಾರ ಹಾಕ್ಕೊಳ್ಳೋದು, 6 ಚೈನ್ ಒಳಗಡೆ ಹೋಗಿ ಥ್ರೆಡ್ನ ತಂದು ಮೊದಲು 2ರಲ್ಲೊಂದು, ಆಮೇಲೆ 2ರಲ್ಲೊಂದು, ಕೊನೆಗೆ ಕೂಡ 2ರಲ್ಲಿ ಒಂದು. ಇದೇ ಥರ ತ್ರಿಬಲ್ ಕ್ರೋಶೆಸ್ನ ನಾವು ಮಾಡಬೇಕಾಗುತ್ತೆ. ಟೋಟಲ್ ಈ 6 ಚೈನ್ ಒಳಗಡೆ ಮಿನಿಮಮ್ಮು 13ರಿಂದ 14 ತ್ರಿಬಲ್ ಕ್ರೋಶೆಸ್ಸು ಆಗುತ್ತೆ ಫ್ರೆಂಡ್ಸ್. ನೋಡಿ ಇದೇ ಥರ ನೀವು ತ್ರಿಬಲ್ ಕ್ರೋಶೆಸ್ನ ಮಾಡ್ಕೊಳ್ಳಿ. ನಾನೀಗ ಇದನ್ನು ಫಿಲ್ ಮಾಡಿಬಿಟ್ಟು ತೋರಿಸ್ತೀನಿ, ಯಾಕಂದರೆ ಇಲ್ಲಿಗಾಗಲೇ ವಿಡಿಯೋ ತುಂಬ ಲೆಂತ್ ಆಗಿದೆ, ಸೊ ಅದಕ್ಕೆ ಫ್ರೆಂಡ್ಸ್. ನೋಡಿ ಈಗ ನಾನು ಇದರಲ್ಲಿ 13 ಸಿಂಗಲ್ ಕ್ರೋಶೆಸ್ನ ತ್ರಿಬಲ್ ಕ್ರೋಶೆನ ಮಾಡಿದ್ದೀನಿ. ಈಗ ನನಗೆ ಇನ್ನೊಂದು ಚೂರು ಗ್ಯಾಪ್ ಇದೆ, ಇನ್ನೂ ಒಂದು ಡಬಲ್ ಕ್ರೋಶೆ ಕೂಡ ಮಾಡ್ಕೋತೀನಿ. ಸೊ ನಾನು ಟೋಟಲಿ 14 ತ್ರಿಬಲ್ ಕ್ರೋಶೆಸ್ನ ಮಾಡ್ತಾಯಿದ್ದೀನಿ. ನೋಡಿ 14 ತ್ರಿಬಲ್ ಕ್ರೋಶೆಸ್ ಆಗಿದ ತಕ್ಷಣವೇ ಇಲ್ಲಿ ಈ ಪಕ್ಕದಲ್ಲೇ ಇರೋ 4 ಚೈನ್ ಕಾಣಿಸ್ತಾ ಇದೆ ಅಲ್ವಾ, ಇಲ್ಲಿ 2 ಟೈಮ್ಸು ಸಿಂಗಲ್ ಕ್ರೋಶೆ ಮಾಡ್ಕೊಳ್ಳೋಣ. ಆ ಕಡೆ ಕೂಡ 2 ಟೈಮ್ಸು ಸಿಂಗಲ್ ಕ್ರೋಶೆ ಮಾಡಿದ್ವಿ ಅಲ್ವಾ, ಸೊ ಇಲ್ಲಿ ಕೂಡ ನಾವು 2 ಟೈಮ್ಸು ಸಿಂಗಲ್ ಕ್ರೋಶೆ ಮಾಡ್ಕೊಳ್ಳೋಣ. ಮಾಡಿಕೊಂಡು ನೋಡಿ ಇಲ್ಲಿ ಲಾಕ್ ಕೂಡ ಇದೆ, ನಾವು 4 ಚೈನ್ ಹಾಕಿ ಲಾಕ್ ಏನು ಮಾಡಿರ್ತೀವಲ್ವ, ಆ ಲಾಕ್ ಕೂಡ ಇದೆ. ಆ ಲಾಕ್ ಒಳಗಡೆ ಕೂಡ ಹೋಗಿ ಲಾಕ್ ಮಾಡ್ತಾಯಿದ್ದೀನಿ. ಆಮೇಲೆ ಈಗ ಮತ್ತೆ 4 ಚೈನ್ 1 2 3 4 ಚೈನ್ ಹಾಕ್ಕೊಂಡು ನೋಡಿ ನೆಕ್ಸ್ಟ್ ಈ 4 ಚೈನ್ ಲಾಕ್ ಮಾಡ್ತಾಯಿದ್ದೀನಿ. ಈಗ ನೋಡಿ ಪಕ್ಕದಲ್ಲಿ ಇನ್ನೊಂದು 4 ಚೈನ್ ಇದೆ ಅಲ್ವಾ, ಅಲ್ಲಿ ಮತ್ತೆ 2 ಟೈಮ್ಸು ಸಿಂಗಲ್ ಕ್ರೋಶೆ. 2 ಟೈಮ್ ಆದರೂ ಮಾಡ್ಕೋಬೋದು ಫ್ರೆಂಡ್ಸ್, ಇಲ್ಲ ನೀವು 1 ಟೈಮ್ ಆದರೂ ಮಾಡ್ಕೋಬೋದು, ನಿಮಗೆ ಹೇಗೆ ಅನುಕೂಲ ಆಗುತ್ತೋ ಆ ಥರ ಮಾಡ್ಕೊಳ್ಳಿ. ಈಗ ನೋಡಿ ಮತ್ತೆ ಇಲ್ಲಿಂದನೇ ಸೂಜಿ ಮೇಲೆ 2 ಸತಿ ದಾರ ಹಾಕ್ಕೊಂಡು ನೋಡಿ ಈ 6 ಚೈನ್ ಏನು ಕಾಣಿಸ್ತಾ ಇದೆ ಅಲ್ವಾ, ಅಲ್ಲಿ ಹೋಗಿ ದಾರ ಅಂತಂದು ಮತ್ತೆ ಇಲ್ಲಿ ಕೂಡ ನಾವು ತ್ರಿಬಲ್ ಕ್ರೋಶೆಸ್ನ ಸ್ಟಾರ್ಟ್ ಮಾಡಬೇಕು. ಸೊ ನೋಡಿ ಇದೇ ಥರನೇ ಇಲ್ಲಿ ಕೂಡ ನಾನು ಮತ್ತೆ 14 ತ್ರಿಬಲ್ ಕ್ರೋಶೆಸ್ನ ಮಾಡ್ತೀವಿ ಫ್ರೆಂಡ್ಸ್. ನಾವು ಸ್ಟಾರ್ಟಿಂಗ್ ಫಸ್ಟ್ ಆರ್ಚಲ್ಲಿ ನೋಡಿ, ಈ ಸ್ಟಾರ್ಟಿಂಗ್ ಫಸ್ಟ್ ಆರ್ಚಲ್ಲಿ ಎಷ್ಟು ಕಂಬಗಳನ್ನ ಮಾಡಿರ್ತೀವೋ ಫುಲ್ ಎಂಡಿಂಗ್ ಸೀರೆ ಮುಗಿಯೋವರೆಗೂ ಕೂಡ ನಾವು ಅಷ್ಟೇ ಕಂಬಗಳನ್ನ ಮಾಡ್ಕೋಬೇಕಾಗುತ್ತೆ. ಸೊ ಗೊತ್ತಾಯ್ತಲ್ವ ಫ್ರೆಂಡ್ಸ್, ನಾನೀಗ ಇದನ್ನು ಕೂಡ ಕಂಪ್ಲೀಟ್ ಮಾಡಿ ನಿಮಗೆ ಇನ್ನೊಂದು ಸ್ಟೆಪ್ನ ಸ್ಟಾರ್ಟ್ ಮಾಡ್ತೀನಿ. ಈಗ ಫ್ರೆಂಡ್ಸ್ ನೋಡಿ ಈಗ ನಾನು 5th ಸ್ಟೆಪ್ನ ಸ್ಟಾರ್ಟ್ ಮಾಡ್ತಾ ಇದ್ದೀನಿ. ನೋಡಿ ಇಲ್ಲೇನು ನಾವು ಆಗಲೇ ಲಾಕ್ ಮಾಡಿದ್ವಿ ಅಲ್ವಾ, ಈ ಸಿಂಗಲ್ ಕ್ರೋಶೆ ಮಾಡ್ಕೊಂಡಿದ್ವಿ, ಈ ಸಿಂಗಲ್ ಕ್ರೋಶೆಯ ಕೊನೆ ಲಾಕ್ ಮೇಲೆ ಈ ಸ್ಟೆಪ್ನ ಸ್ಟಾರ್ಟ್ ಮಾಡಬೇಕಾದ್ರೆ ಇಲ್ಲಿ ಲಾಕ್ ಮಾಡಿದ್ವಿ. ಈಗ ಆ ಲಾಕ್ ಮೇಲೆ ಲಾಕ್ ಮಾಡ್ತಾ ಇದ್ದೀನಿ. ನೋಡಿ ಲಾಕ್ ಮೇಲೆ ಲಾಕು ಮಾಡಿಕೊಂಡು ಈಗ 4 ಚೈನ್ ಹಾಕ್ಕೊಳ್ತೀನಿ. 3 4 ಚೈನ್ ಆಯಿತು ಫ್ರೆಂಡ್ಸ್. 4 ಚೈನ್ ಆಗಿದ ತಕ್ಷಣ ನೋಡಿ ಇಲ್ಲಿ
ಲಾಕ್ ಕಾಣಿಸ್ತಾ ಇದೆ, ಈ ಲಾಕ್ ಮೇಲೆ ಲಾಕ್ ಮೇಲೆ ಲಾಕ್ ಆಗಿದ ತಕ್ಷಣ ನಾವು ಇಲ್ಲಿಂದ ಈಗ ಸೂಜಿ ಮೇಲೆ ದಾರ ಹಾಕ್ಕೊಂಡು ನೋಡಿ ಈ ಕಂಬಗಳು ಇದೆಯಲ್ಲ, ಈ ಥರ ಚೈನ್ಸ್ ಎಲ್ಲ ನೋಡಿ ಕಾಣಿಸುತ್ತೆ ನಮಗೆ. ನೋಡಿ ಈ ಥರ ಕ್ಲಿಯರಾಗಿ ಕಾಣಿಸುತ್ತೆ. ಆಗ ಫಸ್ಟ್ ಚೈನ್ ಒಳಗಡೆ ಹೋಗಿ ನೋಡಿ ಈ ಥರ ಥ್ರೆಡ್ನ ತಂದು ಮೊದಲು 2ರಲ್ಲಿ 1, ಆಮೇಲೆ 2ರಲ್ಲಿ 1 ಮಾಡಿಬಿಟ್ಟು ಈಗ ನಾವು ಇಲ್ಲಿಂದ ಸ್ಮಾಲ್ ಬೀಡ್ಸ್ನ ಇನ್ಸರ್ಟ್ ಮಾಡಿಕೊಂಡು ಹೋಗಬೇಕು. ಫ್ರೆಂಡ್ಸ್ ನಿಮ್ಗೆ ಈಗಾಗಲೇ ಗೊತ್ತಿರುತ್ತೆ ಬೀಡ್ಸ್ ಇನ್ಸರ್ಟ್ ಮಾಡೋದೆಲ್ಲ. ನೋಡಿ ಈ ಥರ ನಾನು ಒಟ್ಟಿಗೆ 3 ತೊಗೊಂಡಿದ್ದೀನಿ. ನಿಮಗೆ ಪ್ರಾಕ್ಟೀಸ್ ಇಲ್ಲ ಅಂದರೆ ಒಂದೊಂದೇ ತೊಗೊಳ್ಳಿ. ಆಮೇಲೆ ಹೋಗ್ತಾ ಹೋಗ್ತಾ ಪ್ರಾಕ್ಟೀಸ್ ಆದಮೇಲೆ ನೀವು 2, 3, 4 ತೊಗೊಂಡು ಹಾಕ್ಬೋದು. ನೋಡಿ ಈಗ ಮತ್ತೆ ಸೂಜಿ ಮೇಲೆ ದಾರ ಹಾಕ್ಕೊಂಡು ನೆಕ್ಸ್ಟ್ ಕಾಣೋ ಚೈನ್ ಮೇಲೆ ಪ್ರತಿಯೊಂದು ಪಕ್ಕದಲ್ಲೂ ಚೈನ್ ಒಳಗಡೆನೂ ಹೋಗಿ ದಾರ ಅಂತಂದು ನೋಡಿ ಈ ಥರ ಡಬಲ್ ಕ್ರೋಶೆ ಮಾಡಬೇಕು. ಅದು ಡಬಲ್ ಕ್ರೋಶೆ ಆಗಿದ ತಕ್ಷಣ ನೋಡಿ ಸಿಂಗಲ್ ಆಗುತ್ತೆ ಈ ಥರ ಥ್ರೆಡ್ಡು. ಆವಾಗ ಮತ್ತೆ ಈ ಥರ ಬೀಡ್ಸ್ನ ಇನ್ಸರ್ಟ್ ಮಾಡಬೇಕು. ಮತ್ತು ಸೂಜಿ ಮೇಲೆ ದಾರ, ನೆಕ್ಸ್ಟ್ ಚೈನ್ ಒಳಗಡೆ ಹೋಗೋದು, ಥ್ರೆಡ್ನ ತರೋದು, ನೋಡಿ ಈ ಥರ ಡಬಲ್ ಕ್ರೋಶೆ, ಹಾಗೆ ಅದಕ್ಕೆ ಬೀಡ್ ಇನ್ಸರ್ಟು, ಮತ್ತು ಸೂಜಿ ಮೇಲೆ ದಾರ. ನೋಡಿ ನೆಕ್ಸ್ಟ್ ಕಾಣೋ ಚೈನ್ ಮೇಲೆ ನಿಮಗೆ ಕಾಣಿಸ್ತಾ ಇದೆ ಇಲ್ಲಿ ಅನಿಸುತ್ತೆ. ಕಾಣಿಸಿಲ್ಲ ಅಂದರೆ ನಿಮಗೆ ನಿಮ್ಮ ಡಿಸೈನ್ ಹಾಕಬೇಕಾದ್ರೆ ಅಲ್ಲಾಗಲೇ ಗೊತ್ತಾಗುತ್ತೆ. ನೋಡಿ ಎವ್ರಿ ಟೈಮ್ ಇದೇ ಥರ ಬೀಡ್ಸ್ನ ಇನ್ಸರ್ಟ್ ಮಾಡ್ಕೊಂಡು ಹೋಗೋದು. ನೋಡಿ ಫ್ರೆಂಡ್ಸ್, ನಾನು ಆಗಲೇ ಹೇಳಿದಂಗೆ ವರ್ಕು ತುಂಬ ಇದೆ ಫ್ರೆಂಡ್ಸ್. ಇದಕ್ಕೆ ಒಂದಿನದಲ್ಲಿ ಆಗಲ್ಲ, 2 ದಿನ ಆಗುತ್ತೆ. ಇದಕ್ಕೆ ಈಸಿನೇ ಇದೆ, ಟ್ವಿಸ್ಟು ಅದು ಇದು ಅಂತೆಲ್ಲ ಏನಿಲ್ಲ. ಬಟ್ ಏನಂದರೆ ವರ್ಕ್ ತುಂಬ ಇದೆ. ನೋಡಿ 4, 5 ಈ ಥರ ಸ್ಟೆಪ್ಸ್ ಇದೆ. ನಾನು ಇನ್ನೂ ಒಂದು ಸ್ಟೆಪ್ ಈ ಸ್ಟೆಪ್ನ ಸ್ಕಿಪ್ ಮಾಡಿದ್ದೀನಿ. 3 ಸ್ಟೆಪ್ಪು ಹಾಕಬೇಕದು ಆ್ಯಕ್ಚುಲಿ. ಬಟ್ ಈಗ ಎಲ್ಲರೂ 3 ಸ್ಟೆಪ್ ಹಾಕಿದ್ರೆ ಒಂಥರ ಬಾರ್ಡರ್ ಥರ ಕಾಣಿಸುತ್ತೆ, ಅದೇ ಇಷ್ಟ ಆಗಲ್ಲ ಅಂತ ಹೇಳ್ತಾರೆ. ಸೊ ಅದಕ್ಕೆ ನಾನು 3 ಸ್ಟೆಪ್ ಹಾಕಿಲ್ಲ, 1 ಸ್ಟೆಪ್ನ ಸ್ಕಿಪ್ ಮಾಡಿಬಿಟ್ಟು 2 ಸ್ಟೆಪ್ನ ಹಾಕಿದ್ದೀನಿ. ನಿಮಗೆ ಯಾವ ಥರ ಇಷ್ಟ ಆಗುತ್ತೆ ನೀವು ಆ ಥರ ಹಾಕ್ಬೋದು. ನೋಡಿ ಇದೇ ಥರ ಕಂಟಿನ್ಯೂ ಮಾಡ್ಕೊಂಡು ಹೋಗಬೇಕು. ನಾನು ನೆಕ್ಸ್ಟ್ ಇವಾಗ ಇದನ್ನು ಫಿನಿಷ್ ಮಾಡಿಬಿಟ್ಟು ತೋರಿಸ್ತೀನಿ ಫ್ರೆಂಡ್ಸ್ ನಿಮಗೆ. ಯಾಕಂದರೆ ನೋಡಿ ಎಷ್ಟು ಬೇಗ ಆಗಬೇಕು ಅಂತ ನಾನು ಫಾಸ್ಟ್ ಅಂದರೆ ನಿಧಾನಕ್ಕೆ ಸ್ವಲ್ಪನೇ ತೋರಿಸಿದ್ರು ವಿಡಿಯೋ ಇಷ್ಟೊಂದು ಲೆಂತ್ ಆಗಿದೆ. ಸೊ ಈಗ ನಾನು ನೆಕ್ಸ್ಟು ಇದನ್ನು ಫಿನಿಷ್ ಮಾಡಿಬಿಟ್ಟು ತೋರಿಸ್ತೀನಿ ಫ್ರೆಂಡ್ಸ್. ಈಗ ನೋಡಿ ನಾನು ಇದನ್ನು ಕಂಪ್ಲೀಟ್ ಮಾಡಿದ್ದೀನಿ. ನೋಡಿ 2, 4, 6, 8, 10, 12, 13, 14 ಕಂಬಗಳಿಗೆ ನನಗೆ ಇಲ್ಲಿ 13 ಬೀಡ್ಸ್ ಬಂದಿದೆ. ಅದಾಗಿದ ತಕ್ಷಣವೇ ನೋಡಿ ನೆಕ್ಸ್ಟ್ ಇಲ್ಲಿ ಲಾಕ್ ಏನಿರುತ್ತಲ್ವ, ಆ ಲಾಕ್ ಮೇಲೆ ಡೈರೆಕ್ಟಾಗಿ ಲಾಕ್ ಮಾಡ್ಕೊಳ್ತೀನಿ. ಲಾಕ್ ಮಾಡಿಕೊಂಡು ಈಗ ಮತ್ತೆ 4 ಚೈನ್ಸ್ ಹಾಕ್ಕೊಳ್ತೀನಿ. ಹಾಕ್ಕೊಂಡು ನೋಡಿ ನೆಕ್ಸ್ಟ್ ಲಾಕ್ ಇದೆ 4 ಚೈನ್ದು, ಆ ಲಾಕ್ ಮೇಲೆ ಲಾಕು. ನೋಡಿ ಈಗ ಮತ್ತೆ ಇಲ್ಲಿಂದನೂ ಕೂಡ ನಾವು ನೋಡಿ ಸೂಜಿ ಮೇಲೆ ದಾರ ಹಾಕ್ಕೊಂಡು ಫಸ್ಟ್ ಚೈನ್ ಒಳಗಡೆ ಹೋಗಿ ದಾರನ ತಂದು ನೋಡಿ 2ರಲ್ಲಿ 1, ಆಮೇಲೆ ಮತ್ತೆ 2ರಲ್ಲಿ 1 ಮಾಡಿ ಮತ್ತೆ ದಾರ ಮೇಲೆ ಮಾಡಿಬಿಟ್ಟು ಇಲ್ಲಿಂದ ನಾವು ಕಂಟಿನ್ಯೂಸ್ ಬೀಡ್ಸ್ನ ಇನ್ಸರ್ಟ್ ಮಾಡ್ಕೊಂಡು ಹೋಗಬೇಕು. ಗೊತ್ತಾಯ್ತಲ್ವ ಫ್ರೆಂಡ್ಸ್, ಇದೇ ಥರ ಕಂಟಿನ್ಯೂ ಮಾಡ್ಕೊಂಡು ಹೋಗಬೇಕು. ಇದೇ ಥರ ಬೀಡ್ಸ್ನ ಇನ್ಸರ್ಟ್ ಮಾಡಿಕೊಂಡು ನೋಡಿ ಫೈನ್ ಈ ಥರ ಆರ್ಚ್ ನೀಟಾಗಿ ಕಾಣಿಸುತ್ತೆ ದೊಡ್ಡ. ಗೊತ್ತಾಯ್ತಲ್ವ, ನಾನು ಇದನ್ನು ಫುಲ್ ಫಿನಿಷ್ ಮಾಡಿಬಿಟ್ಟು ತೋರಿಸ್ತೀನಿ ಫ್ರೆಂಡ್ಸ್ ಈಗ ನಿಮಗೆ. ಫ್ರೆಂಡ್ಸ್ ನೋಡಿ ಈಗ ಫೈನಲಾಗಿ ಈ ಥರ ಆಗಿದೆ, ಫಿನಿಷ್ ಮಾಡಿದ್ದೀನಿ ಇದಿಷ್ಟು. ನೀವು ಸೀರೆಗೆ ಇದೇ ಥರ ಕಂಟಿನ್ಯೂ ಮಾಡ್ಕೊಳ್ಳಿ. ಇದನ್ನೆಲ್ಲ ಗಮ್ ಪೇಸ್ಟ್ ಮಾಡಿ ನೋಡಿ ಎಂಡಿಂಗಲ್ಲಿ ನಾನೆಲ್ಲ ಗಮ್ ಪೇಸ್ಟ್ ಮಾಡಿದ್ದೀನಿ. ಹಿಂದ್ಗಡೆ ಈ ಥರ ಗಮ್ ಪೇಸ್ಟ್ ಮಾಡಿಕೊಂಡ್ರೆ ಏನೂ ಆಗೋಲ್ಲ. ನೋಡಿ ಅಲ್ಲಿ ನಾಟ್ ನಂದು ಇಲ್ಲಿ ಥ್ರೆಡ್ಡು ಇಲ್ಲಿಗೆ ಖಾಲಿ ಆಯ್ತು ಅಂದ್ಬಿಟ್ಟು ಇದಿಷ್ಟು ಬೇರೆ ಥ್ರೆಡ್ಡಲ್ಲಿ ವರ್ಕ್ ಮಾಡಿದ್ದೀನಿ. ನೋಡಿ ಫಿನಿಶಿಂಗ್ ಮಾತ್ರ ಪರ್ಫೆಕ್ಟಾಗಿ ನೀಟಾಗೆ ಬರುತ್ತೆ ಫ್ರೆಂಡ್ಸ್. ಯಾಕಂದರೆ ಇದರಲ್ಲಿ ಏನೂ ಡಿಫ್ರೆಂಟಾಗಿ ಹಿಂದೆ ಮುಂದೆ ಮಾಡೋದೆಲ್ಲ ಏನಿಲ್ಲ, ಡೈರೆಕ್ಟಾಗಿ ನಾವು ಹಾಕ್ಕೊಂಡು ಹೋಗ್ತಾ ಇರ್ತೀವಿ ಅಷ್ಟೇ. ನೋಡಿ ತುಂಬಾ ಈಸಿ ಇದೆ. ಬಟ್ ಸ್ವಲ್ಪ ವರ್ಕ್ ಜಾಸ್ತಿ ಇರೋದ್ರಿಂದ ಮಾತ್ರ 1 ಡೇ ಎಕ್ಸ್ಟ್ರಾ ತೊಗೊಳುತ್ತೆ ಇದು. ಅಂದರೆ 1 ಡೇ ನೆಕ್ಸ್ಟ್ ಡೇ ಕೂಡ ಒಂದು 1 ಅವರ್ ಒಳಗಡೆ ಮುಗ್ದೋಗುತ್ತೆ. ಅಥವಾ ನೀವು ಒಂದೇ ದಿನದಲ್ಲಿ ಸ್ವಲ್ಪ ಕೆಲಸ ಎಲ್ಲ ಬಿಟ್ಟು ಕೂತ್ಕೊಂಡ್ರೆ ಒಂದೇ ದಿನದಲ್ಲಿ ಕೂಡ ಮುಗ್ದು ಹೋಗುತ್ತೆ. ಸೊ ಗೊತ್ತಾಯ್ತಲ್ವ, ನಾನು ಇದಕ್ಕೆ ಕುಚ್ಚು ಕಟ್ಬಿಟ್ಟು ತೋರಿಸ್ತೀನಿ ಫ್ರೆಂಡ್ಸ್. ನೋಡಿ ಈಗ ನಾನು 67 ದಾರನ ತೊಗೊಂಡ್ಬಿಟ್ಟು ಕುಚ್ಚು ಕಟ್ಟಿದ್ದೀನಿ. ನೀವು ಕಸ್ಟಮರ್ ಸ್ಯಾರಿಗೆ ಹಾಕಬೇಕಾದ್ರೆ 80 ತೊಗೊಳ್ಳಿ, 80 + 80 160 ಆಗುತ್ತೆ. ಆ ಥರ ಕುಚ್ಚು ಕಟ್ಬಿಟ್ಟು ಆಮೇಲೆ ನಾನು ಒಂದೇ ಕಲರ್ನ ಯೂಸ್ ಮಾಡಿದ್ದೀನಿ ಫ್ರೆಂಡ್ಸ್. ನೀವು ಸೀರೆಗೆ ಎಷ್ಟು ಕಲರ್ಸ್ನ ಯೂಸ್ ಮಾಡಿರ್ತೀರೋ ಅಷ್ಟು ಕಲರ್ಸ್ನ ಕುಚ್ಚು ಕಟ್ಕೊಳ್ಳಿ. ನೋಡಿ ನಾನೆಲ್ಲ ಕ್ರೀನೇ ಕಟ್ಟಿದ್ದೀನಿ. ನೀವು ನೋಡಿ ಕ್ರೀಮ್ ಕಲರ್ ಕಟ್ಬೋದು, ಸೀರೆನಲ್ಲಿ ಎಷ್ಟು ಕಲರ್ಸ್ ಬಂದಿರುತ್ತೋ ಅಷ್ಟು ಕಲರ್ಸ್ನು ಕಟ್ಬೋದು. ಆಮೇಲೆ ಎಂಡಿಂಗಲ್ಲಿ ಸ್ಟಾರ್ಟಿಂಗಲ್ಲಿ ಎಲ್ಲ ನೀಟಾಗಿ ಉಳಿದಿರೋಂಥ ಥ್ರೆಡ್ನೆಲ್ಲ ಪೇಸ್ಟ್ ಮಾಡಿಬಿಡಿ. ಎಕ್ಸ್ಟ್ರಾ ಥ್ರೆಡ್ಸ್ನೆಲ್ಲ ಏನು ಉಳ್ಸೋಕೆ ಹೋಗ್ಬೇಡಿ. ಕುಚ್ಚಿಗೆ ಫ್ರೆಂಡ್ಸ್ ಇನ್ನೊಂದು ಮೆಥಡ್ ಏನಂದರೆ ನೋಡಿ ಈ ಥರ ಕುಚ್ಚಿರುತ್ತಲ್ವ, ಸ್ವಲ್ಪ ಈ ಥರ ನೋಡಿ ಅಗಲ ಮಾಡ್ಕೊಂಬಿಟ್ಟು ಮಿಡಿಲಲ್ಲಿ ಗಮ್ ಹಾಕಿ
ಒಂದು ಯಾವುದಾದ್ರೂ ರೌಂಡ್ ಬೀಡನ್ನ ಇಟ್ಬಿಟ್ಟು ನೋಡಿ, ಆಮೇಲೆ ಈ ಥರ ಮತ್ತು ನಾವು ಕುಚ್ಚನ್ನ ಹೇಗೆ ಕಟ್ಕೋತೀವೋ ಆ ಥರ ಕಟ್ಕೊಂಬಿಟ್ರೆ ಅದು ಕೂಡ ನೀಟಾಗಿ ಒಂಥರ ಡಿಫ್ರೆಂಟಾಗಿ ಕಾಣಿಸುತ್ತೆ. ಸೊ ಗೊತ್ತಾಯ್ತಲ್ವ? ಈ ಡಿಸೈನ್ಗೆ ಫ್ರೆಂಡ್ಸ್ ನಾವು 900 ಅಬೌಟ್ 1200ವರೆಗೂ ನಾವು ಚಾರ್ಜ್ ಮಾಡ್ಬೋದು. ವೆಡ್ಡಿಂಗ್ ಸ್ಯಾರಿ ಆಗಿರೋದ್ರಿಂದ, ವರ್ಕು ತುಂಬ ಇರೋದ್ರಿಂದ ಅದು ನಾವು ಆರಾಮಾಗಿ ಅಷ್ಟನ್ನು ಚಾರ್ಜ್ ಮಾಡ್ಬೋದು. ತುಂಬ ಚೆನ್ನಾಗಿ ಬರುತ್ತೆ ಫ್ರೆಂಡ್ಸ್. ಇನ್ನೂ ಒಂದು ಸ್ಟೆಪ್ ಹೇಳ್ತಾ ಇಲ್ವಾ ನಿಮಗೆ, 3rd ಸ್ಟೆಪ್ ಬೇಕಿದ್ರೂ ಆ ಥರ ಹಾಕ್ಕೋಬೋದು ನೀವು. ಬಟ್ ನಾನಿಲ್ಲಿ 2 ಸ್ಟೆಪ್ ಹಾಕಿದ್ದೀನಿ. ಓಕೆ ಫ್ರೆಂಡ್ಸ್, ಥ್ಯಾಂಕ್ ಯು ಫಾರ್ ದ ವಾಚಿಂಗ್. ಇದೇ ಥರ ವೀಡಿಯೋಸ್ನ ನೋಡ್ತಾ ಇರಿ, ಲೈಕ್ ಶೇರ್ ಮಾಡೋದನ್ನು ಮರಿಬೇಡಿ. ಬಾಯ್.